ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಹಕ್ಕಿಗಳಿದೆ. ದಿ ಬೆಸ್ಟ್ ಲೈನಲ್ಲಿ ಮಾಡಿಸಿರೋ ಹಕ್ಕಿಗಳು, ಒಂದಕ್ಕಿಂತ ಒಂದು ಸೂಪರ್ ಅಕ್ಕಿ ಇದೆ. ಈ ವರ್ಷ ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಗಂಡುಗಳಿದೆ. ಯಾರೇ ಅಕ್ಕಿನ ಇಸ್ಕೊಂಡು ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸಿದ್ರೇನು ನಾವು ಯಾವಾಗಲೂ ಅಷ್ಟೇ ರೆಗ್ಯುಲರ್ ಆಗಿ ಗಿಫ್ಟ್ ಕೊಡ್ತೀವಿ. 5 ಗಂಟೆ ಹಾರಿಸಿದ್ರೇನು ನಮ್ಮ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ 5 ಗಂಟೆ ಟೂರ್ನಮೆಂಟ್ಗೆ ಹಾರಿಸಿದವ್ರಿಗೆ. ಮತ್ತು ಇನ್ನೊಂದೇನೆಂದರೆ, ಪ್ರತಿಯೊಂದು ಹಕ್ಕಿನೂ ಸೂಪರ್ ಲೈನಲ್ಲಿ ಬಂದಿರೋ ಹಕ್ಕಿಗಳು, ಒಳ್ಳೆ ಕ್ವಾಲಿಟಿ ಹಕ್ಕಿಗಳು. ತುಂಬ ಜನಕ್ಕೆ ನಮ್ಮ ಹಕ್ಕಿಗಳು ಸಿಗ್ತಾ ಇಲ್ಲ. ಏನಕ್ಕಂದರೆ ತುಂಬ ಜನ ಜಾಸ್ತಿ ಬೆಲೆ ಕೊಟ್ಟು ಇಸ್ಕೊಳಕ್ಕಾಗ್ತಾ ಇಲ್ಲ. ಕಮ್ಮಿ ಬೆಲೆಯಲ್ಲಿ ಹಕ್ಕಿಗಳು ಹಾಕಿ ನಮಗೂ ಹಕ್ಕಿಗಳು ಬೇಕು, ನಿಮ್ಮ ಲೈನಲ್ಲಿ ಹಕ್ಕಿಗಳು ನಾವು ಇಡಬೇಕು ಅಂದ್ಬಿಟ್ಟು ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ ನಮಗೆ ಕೇಳ್ತಾ ಇರ್ತಾರೆ. ಅವ್ರಿಗೋಸ್ಕರ ಕಮ್ಮಿ ಬೆಲೆಗೆ ಫಸ್ಟು ಇವಾಗ ಒಂದು ವಿಡಿಯೋ ಮಾಡಿದ್ದೆ, ಹೆಣ್ಣಕ್ಕಿದ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ತುಂಬ ಚೆನ್ನಾಗಿ ಎಲ್ಲರಿಗೂ ತಲುಪ್ತು. ಪ್ಲಸ್ಸು ತುಂಬ ಬೇಗ ಹಕ್ಕಿಗಳು ಸೇಲ್ ಆಯಿತು. ಯಾಕಂದರೆ ಬರೀ 2,000 ರೂಪಾಯಿಗೆ ಹಾಕಿದ್ದೆ ಹೆಣ್ಣಕ್ಕಿಗಳು, ಸಿಂಗಲ್ ಹಕ್ಕಿಗಳನ್ನ. ಇವತ್ತಿಲ್ಲಿ ನೋಡ್ಬೋದು, ಪೂರ್ತಿ ಇದಿಷ್ಟು ಗಂಡಕ್ಕಿಗಳು. ಒಂದಕ್ಕಿಂತ ಒಂದು ಒಳ್ಳೆ ಬಣ್ಣ ಇದೆ, ಒಂದಕ್ಕಿಂತ ಒಂದು ಒಳ್ಳೆ ಟಾಪ್ ಹಕ್ಕಿ ಇದೆ. ಹಕ್ಕಿಗಳು ನಿಂತ್ಕೊಳ್ಳೋ ಇದಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ನಿಮಗೆ, ಶೇಪ್ಗಳಲ್ಲದೆ. ಪ್ರತಿಯೊಂದು ಹಕ್ಕಿನೂ ಸೂಪರ್ ಹಕ್ಕಿಗಳಿದೆ. ಒಂದೊಂದು ಹಕ್ಕಿ ಒಂದೊಂದು ಬೆಲೆ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ರೇಟ್ ಬಂದ್ಬಿಟ್ಟು 2,500 ರೂಪಾಯಿ. ಮಿನಿಮಮ್ ರೇಟ್ ಬಂದ್ಬಿಟ್ಟು ನಾನು ಈ ವಿಡಿಯೋಲಿ ಹೇಳ್ತೀನಿ, ಮ್ಯಾಕ್ಸಿಮಮ್ ರೇಟ್ ಬಂದ್ಬಿಟ್ಟು ಒಂದು ಅಕ್ಕಿ ಬೆಲೆ ಬಂದ್ಬಿಟ್ಟು 2,500 ಇರುತ್ತೆ. ಆದರೆ ಈ ವಿಡಿಯೋಲಿ ಇನ್ನೂ ಕಮ್ಮಿ ರೇಟದು ಹಕ್ಕಿ ಇದೆ. ನಾನು ಹೇಳ್ತಿರೋದು ತೀರಾ ಜಾಸ್ತಿ ಬೆಲೆ ಅಂದರೆ 2,500 ರೂಪಾಯಿನೇ ಒಂದು ಅಕ್ಕಿ ರೇಟು. ಅಷ್ಟು ಒಳಗಡೆ ಕೊಡ್ತಾಯಿದ್ದೀನಿ ಅಕ್ಕಿಗಳನ್ನ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು. ಒಂದೊಂದು ಅಕ್ಕಿದು ಸಿಂಗಲಾಗಿ ವೀಡಿಯೋ ಮಾಡ್ತೀನಿ. ಯಾವ ಅಕ್ಕಿ ಎಷ್ಟೊತ್ತಾಡಿದೆ, ಏನು ಮಾಡಿದೆ, ಯಾವ ಜಾತಿ, ಯಾವ ಲೈನು ಅಂತ ಏನು ಡೀಟೇಲ್ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ತುಂಬ ಅಕ್ಕಿ ಇರೋದಕ್ಕೆ ವಿಡಿಯೋನ ಬೇಗ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಹಕ್ಕಿಗಳು ಸಿಗಲಿ ಅಂದ್ಬಿಟ್ಟು ನಾವು ಈ ಒಂದು ಕಾನ್ಸೆಪ್ಟ್ ಮಾಡಿರೋದು. ಕಮ್ಮಿ ಬೆಲೆಗೆ ಹಕ್ಕಿಗಳನ್ನ ಕೊಡೋಣ ಅಂದ್ಬಿಟ್ಟು. ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ಸೂಪರಾಗಿರುತ್ತೆ. ಬಿಡ್ಕೊಳ್ಳೋ ಅಕ್ಕಿ ಇದೆ, ಜಾತಿ ಮಾಡ್ಕೊಳ್ಳೋಕ್ಕೆ ದೊಡ್ಡ ಅಕ್ಕಿಗಳು ಇದೆ. ಪ್ರತಿಯೊಂದೂ ಗಂಡಕ್ಕಿಗಳು ಇದರಲ್ಲಿರೋದು. ಪ್ರತಿಯೊಂದು ಗಂಡಕ್ಕಿಗಳು ಸೂಪರಾಗಿರುತ್ತೆ. ಒಂದೊಂದು ಅಕ್ಕಿನೂ ಡೀಟೇಲಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನೀವು ಏನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಪಾರ್ಟ್ 3 ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ಪಾರ್ಟ್ 3 ಅಂತ ಮೆಸೇಜ್ ಮಾಡಿ. ನೆಕ್ಸ್ಟ್ ಪಾರ್ಟ್ ವಿಡಿಯೋ ಮಾಡ್ತೀನಿ. ಇನ್ನೂ ಒಳ್ಳೆ ಅಕ್ಕಿಗಳನ್ನ ತರ್ತೀನಿ. ಇವತ್ತಿಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಗಂಡಕ್ಕಿ. ಈ ಅಕ್ಕಿ ಬೆಲೆ ಬಂದ್ಬಿಟ್ಟು ಬರೇ 1,500. ಏನಕ್ಕೆ ಅಂತಲೂ ಹೇಳ್ತೀನಿ. ಈ ಅಕ್ಕಿ ಪಟ್ಟ ಅಲ್ಲಿ ಚೀಕ್ಲಾಗಿತ್ತು, ಚೀಕ್ಲಾದ್ಮೇಲೆ ಅಕ್ಕಿ ರೆಡಿಯಾಗಿದ್ದು. ಅಕ್ಕಿ ಏನಂದರೆ ಈ ಲೈನಲ್ಲಿ ಲೆಂತು ಸೈಜ್ ಎಲ್ಲ ಜಾಸ್ತಿ ಬರೋದು. ಇದು ಪಟ್ಟ ಅಲ್ಲಿ ಚೀಕ್ಲಾಗಿ ರೆಡಿಯಾಗಿರೋದಕ್ಕೆ ಇದು ಲೆಂತು ಬಂದಿಲ್ಲ, ಸೈಜು ಸರಿಗೆ ಬಂದಿಲ್ಲ. ಅಕ್ಕಿನ ಇದು ನಾವು ಹಂಗೆ ಇಟ್ಟಿದ್ದೀವಿ. ಜಾತಿ ಮಾಡ್ಕೊಳ್ಳೋರ್ಗೆ ಒಳ್ಳೆಯ ಲೈನ್ ಆಗುತ್ತೆ. ಯಾಕಂದರೆ ಮೇಯ್ನು ಬೆಸ್ಟ್ ಜಾತಿಯಲ್ಲಿ ಬಂದಿರೋ ಅಕ್ಕಿ ಇದು. ಆದರೆ ಏನಂದರೆ ಇದ್ದದ್ದು ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ. ಲೈನು ಒಳ್ಳೆ ಲೈನು, ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ, ಸೈಜ್ ಬಂದಿಲ್ಲ, ಮತ್ತು ಆ ಲೆಂತು ಬಂದಿಲ್ಲ. ಮಕ್ಷಿಯಲ್ಲಿ ಗಂಡಿದು 1,500 ಕೊಡ್ತೀನಿ. ಇದೇನೆಂದರೆ ಪಟ್ಟ ಅಲ್ಲಿ ಚೀಕ್ಲಾಗಿ ಆಮೇಲೆ ರೆಡಿ ಆಗಿದ್ದಕ್ಕೆ ಸೈಜ್ ಬಂದಿಲ್ಲ ಅಷ್ಟೇ. ಕ್ವಾಲಿಟೀಸ್ ನೋಡ್ಕೊಳ್ಳಿ. ಮಕ್ಷಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿಯಲ್ಲಿ ಗಂಡು ತೋರಿಸುತ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ ತಿರಿ ಉದ್ದಾ ತಿರಿ, ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ತಿರಿಗಳು ನೋಡ್ಬೋದು, ಚುಪ್ ತಿರಿ ಉದ್ದಾ ತಿರಿ ಇರುತ್ತೆ. 2 ಸೈಡು ತಿರಿ ಹೊಡೆದಿರೋದು ಎಲ್ಲ ಆಲ್ಮೋಸ್ಟ್ ಉದುರಿಸ್ಕೊಂಡು ಬರ್ತಾ ಇದೆ. ಲೆಂತ್ ವೈಸು, ಚಡಿ ಶೇಪು, ಮೀಡಿಯಮ್ ಇದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಯಾವ ಟೈಪಲ್ಲಿದೆ ಅಂತ ಇದಕ್ಕೋಸ್ಕರನೇ ನಾನು ಕಮ್ಮಿ ಕೊಡ್ತಾ ಇರೋದು. ಫ್ರೆಂಡ್ಸ್, ನಿಮ್ಗೆ ಯಾವುದೇ ಅಕ್ಕಿ ಬೇಕು ಅಂದ್ರೂ ಮೇಯ್ನು ರಿಂಗ್ ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ರಿಂಗ್ ನಂಬರ್ 2371. ಫ್ರೆಂಡ್ಸ್, ಈ ಅಕ್ಕಿ ಚೀಕ್ಲಾಗಿ ರೆಡಿ ಆಗಿದ್ದಕ್ಕೆ ಅದೇನೆಂದರೆ ಕಣ್ಣು ನೋಡ್ಬೋದು, ಫುಲ್ ಅಗಲ ತೆಗೆಯಲ್ಲ. ಇದು ಪಟ್ಟಾಯಿಂದ ನನಗೆ ಕಣ್ಣು ಅಗಲ ತೆಗೆಯಲ್ಲ, ಆದರೆ ಕಣ್ಣಲ್ಲಿ ಕ್ವಾಲಿಟಿ ಸಖತ್ತಾಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಏನಂದರೆ ಇದು ಕಣ್ಣ ಫುಲ್ ಹಿಂಗೆ ಓಪನ್ ಮಾಡಲ್ಲ. ಹೆಣ್ಣಕ್ಕಿ ಬಿಟ್ಬಿಟ್ಟು ಗುಮಾಯಿಸ್ಬೇಕಂದ್ರೆ ಹೆಣ್ಣಕ್ಕಿ ಮೇಲಿದ್ದಾಗ ಜೊತೆಲಿದ್ದಾಗ ಕಣ್ಣ ಹಿಂಗೆ ಹಿಡ್ಕೊಳತ್ತೆ, ಓಪನ್ ಮಾಡೋದು ಫುಲ್ಲು. ಕೈಯಲ್ಲಿ ಹಿಂಗೆ ಹಿಡಿದಾಗ ಕಣ್ಣು ಫುಲ್ಲು ಓಪನ್ ಮಾಡಲ್ಲ. ಲೈನ್ ಒಳ್ಳೆಯದು, ಅಕ್ಕಿ ಕ್ವಾಲಿಟಿ ಬಂದಿಲ್ಲ, ಅದಕ್ಕೋಸ್ಕರ ಕಮ್ಮಿ ಬೆಲೆ ಕೊಡ್ತಾ ಇರೋದು. ಫ್ರೆಂಡ್ಸ್, ಈ ಲೈನ್ ಬಂದ್ಬಿಟ್ಟು ತುಂಬ ಜನ ಗೊತ್ತಿರೋ ಲೈನು. ಕಣ್ಣತ್ರ ನೋಡ್ಬೋದು, ಒಂದು ಬಿಳೆ ಕಚ್ಬಿಟ್ಟಿರುತ್ತೆ, ಕಪ್ಪು ಧೂಮ ಮೇಲೆ ರೇಗ್ದಾರ ಬಣ್ಣ ಇರುತ್ತೆ. ಕ್ವಾಲಿಟೀಸ್ ನೋಡ್ಬೋದು. ಗಂಡಕ್ಕಿ. ಈ ಅಕ್ಕಿ ನಾವಿನ್ನೂ ಆಡಿಸಿಲ್ಲ, ಯಾಕಂದರೆ ಈ ಅಕ್ಕಿ ಪಟ್ಟಾಯಿಂದನೂ ಕೈಗೆ ಸಿಗ್ತಾ ಇರಲಿಲ್ಲ. ಇದು ತೋಟದಲ್ಲಿ ಮಾಡಿಸಿದ್ದು ಅಕ್ಕಿ, ಇದು ಕೈಗೆ ಸಿಗ್ತಾ ಇರಲಿಲ್ಲ. ಇದು ಮೊನ್ನೆ ರೀಸೆಂಟಾಗಿ ತೋಟದಕ್ಕೆ ಹೋಗಿದಾಗ ಅಕ್ಕಿ ಕೈಗೆ ಸಿಕ್ಕಿದ್ದಕ್ಕೆ ತಂದುಬಿಟ್ಟು ವೀಡಿಯೋ ಮಾಡ್ತಾ ಇರೋದು. ಯಾವ ಲೈನು ಎತ್ತ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ಯಾರೇ ಈ ಅಕ್ಕಿನ ಇಸ್ಕೊಂಡು ಆಡಿಸಿದ್ರು ನೀವೇ ಫಸ್ಟ್ ಟೈಮ್ ಈ ಅಕ್ಕಿನ ಆರಿಸ್ಬೇಕು. ಕ್ವಾಲಿಟೀಸ್ ಚೆನ್ನಾಗಿದೆ, ಅಗ್ಲ ಎದೆ ಚೆನ್ನಾಗಿ ಬಂದಿದೆ, ಗುಂಡು ತಲೆ ಚೆನ್ನಾಗಿದೆ, ಶಾರ್ಟ್ ಬಾಡಿಯಲ್ಲಿದೆ. ಇಲ್ಲಿ ನೋಡ್ಬೋದು, ಶಾರ್ಟ್ ಬಾಡಿಯಲ್ಲಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಗಿಡ್ಡಿ ಕಾಲು ಬಂದಿದೆ, ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿದೆ. ಬರೀ 2,000 ರೂಪಾಯಿ ಕೊಡ್ತೀನಿ ಈ ಗಂಡನ್ನ. ಫ್ರೆಂಡ್ಸ್, ಇವಾಗೇನು ದುಮಾರೆಗ್ದಾರಲ್ಲಿ ಗಂಡು ತೋರಿಸ್ತೆ, ಬಣ್ಣ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದಾ ತಿರಿ, ತಿರಿ ಎಲ್ಲ ಫುಲ್ ಇದೆ. ಒಂದು ರೌಂಡ್ ಬೇಕಾದ್ರೆ ನೀವು ತಿರಿ ಕಿತ್ಕೊಡ್ಬೋದು, ಇಲ್ಲ ಇದೇ ತಿರಿಯಲ್ಲಿ ಹಾರಿಸ್ಬಿಟ್ಟು ನೀವು ಮನೆ ಮೇಲೆ ಕಳ್ಳ ಮಾಡಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಒಂದು ರೌಂಡ್ ತಿರಿನ ಕಿತ್ಕೊಡಿ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿ ಬರ್ತಾಯಿದೆ. ಒಂದು ದಸ್ತಕ್ಕೆ ಬರ್ತಾರ ಅಕ್ಕಿ ಇದು ನೋಡ್ಬೋದು. ಒಂದು ದಸ್ತಕ್ಕೆ ಬರ್ತಾರ ಅಕ್ಕಿ. ಇದನ್ನು ಪಟ್ಟಾರಕ್ಕೆ ಉದುರಿಸ್ಕೊಂಡಿಲ್ಲ. ಆಲ್ಮೋಸ್ಟ್ 8ರಿಂದ 9ನೇ ಕಲ್ಲಿ ತನಕ ಉದುರಿಸ್ಕೊಂಡಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಶಾರ್ಟ್ ಬಾಡಿ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ರಿಂಗ್ ನಂಬರ್ನ ಹಾಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3228. ಆಗಲೇ ಹೇಳಿದ್ದೀನಿ, ಕಣ್ಣತ್ರ ಒಂದು ಕಚ್ಬಿಟ್ಟಿರತ್ತಂತ. ಇಲ್ಲಿ ನೋಡ್ಬೋದು, ಬಿಳೆ ಕಚ್ಬಿಟ್ಟು ಕಣ್ಣತ್ರ ಈ ಲೈನಲ್ಲಿ ಹಿಂಗೆ ಬಂದರೆ ತುಂಬ ಜನಕ್ಕೆ ಇಷ್ಟ ಆಗತ್ತೆ. ಇಲ್ಲಿ ನೋಡ್ಬೋದು, ಬಿಳೆ ಕಚ್ಬಿಟ್ಟಿದೆ. ಯಾವ ಲೈನ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಫುಲ್ಲು ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಫುಲ್ ಕಣ್ಣು ಬಾದಾಮಿ ಶೇಡು, ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಪಕ್ಕದಲ್ಲಿ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಹರಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಅಗ್ಲ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಲೈಟಾಗೇನು ಪಿಂಕಿಶ್ ಅನಾರಿ ಚುಕ್ಕೆಗಳಿದೆ. ಇವೆಲ್ಲ ವಯಸ್ಸಾಗ್ತಿರ್ಗನೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಪೂರ್ತಿ ಕಣ್ಣು ಆ ಪಿಂಕಿಶ್ ಅನಾರಿ ಬಿಟ್ಟರೆ ಫುಲ್ ಕಣ್ಣು ಗೋಲ್ಡ್ ಶೇಡಲ್ಲಿರುತ್ತೆ. ನೋಡ್ಬೋದು, ಶುದ್ಧ ಗೋಲ್ಡ್ ಶೇಡಲ್ಲಿರುತ್ತೆ. ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ಒಳ್ಳೊಳ್ಳೆ ಅಕ್ಕಿಗಳನ್ನ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ.
ಫ್ರೆಂಡ್ಸ್, ಒಂದು ಜಾತಿ ಮಾಡ್ಕೊಳ್ಳೋಕ್ಕೆ, ಒಂದು ಲೈನ್ ಮಾಡ್ಕೊಳ್ಳೋಕ್ಕೆ ಸೂಪರ್ ಆಗಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ಕ್ವಾಲಿಟೀಸೇ ನೋಡ್ಬೋದು. ಸಖತ್ ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಅಗ್ಲ ಎದೆ ಇರುತ್ತೆ. ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳೋ ಶೇಪೇ ನೋಡ್ಬೋದು. ಸೂಪರ್ ಆಗಿರುತ್ತೆ. ರೋಷನ್ನಲ್ಲಿ ರೇಗ್ದಾರು ಗಂಡು, ಅನಾರಿ ಲೈನಲ್ಲಿ ಬಂದಿರೋ ಗಂಡಿದು. ಇದು ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಇದಕ್ಕೆ ನೀವು ಮ್ಯಾಚ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ನೀವು ಹೆಣ್ಗಳು ಮೀಡಿಯಮ್ ಲೆಂತ್ ಹಾಕ್ಕೊಳ್ಳಿ. ಯಾಕಂದರೆ ಗಂಡು ಸಖತ್ ಅಗಲ ಇರುತ್ತೆ, ಲೆಂತು ಅಷ್ಟೇ ಸಖತ್ ಉದ್ದ ಇರುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2,000 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕೆಂಪು ಛಾಯೆ, ಲಾಲ್ ಕಟ್ಟು, ರೆಕ್ಕೆಯಲ್ಲಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟೋಟಲ್ ಡೀಟೇಲ್ ತೋರಿಸ್ತೀನಿ. ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು. ಅನಾರಿ ಲೈನಲ್ಲಿ ಬಂದಿರೋದು ರೋಷನಲ್ಲಿ ರೇಗ್ದಾರ್ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ರೋಷನ್ ರೇಗ್ದಾರ್ ಗಂಡು ತೋರಿಸ್ತೆ. ಸಿಂಗಲ್ ಟೈಲು ಚಡಿ ಬಾಲ ಬರುತ್ತೆ. ಇದು ಒಂದು ಲೈನಿಗೆ ಮಿಕ್ಸ್ ಆಗಿದೆ. ಆ ಲೈನಿನ ಡೀಟೇಲು ಬಾಲಲ್ಲಿ ನೋಡ್ಬೋದು ನೀವು. ವೈಟ್ ಅಂತ ಏನು ಕೇಳ್ತೀರಾ, ಬಾಲಲ್ಲಿ ನೋಡ್ಬೋದು. ಯಾವ ಲೈನು ಏನು ಅಂತ ಹೇಳೋಕ್ಕೋಗಲ್ಲ, ಯಾಕಂದರೆ ಮಿಕ್ಸ್ ಆಗಿರೋದು ಇದು. ಆ ಲೈನ್ ಒರಿಜಿನಲ್ ಅಲ್ಲ, ಮಿಕ್ಸ್ ಆಗಿರೋದು. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. ವೈಬ್ರೇಷನ್ ಚೆನ್ನಾಗಿದೆ. ಕೆಂಪು ಛಾಯೆ ನೋಡ್ಬೋದು, ಕೆಂಪು ಛಾಯೆ ಸಖತ್ತಾಗಿದೆ. ರೋಷನ್ ಮೇಲೆ ರೇಗ್ದಾರ್ ಬಣ್ಣ ಬಂದಿರೋದು. 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು ಸಖತ್ತಾಗಿರುತ್ತೆ. ಅಗ್ಲ ಎದೆ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ. ರಿಂಗ್ ನಂಬರ್ ನ್ಯಾಪ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಅಕ್ಕಿ ಬೇಕು ಅಂದರೆ ರಿಂಗ್ ಫೋಟೋ ಕಳಿಸಿ, ಅಕ್ಕಿ ಇದೆಯೋ ಇಲ್ಲೋ ಸೇಲ್ ಆಗಿದೆಯೋ ಅಂತ ಹೇಳ್ಬಿಡ್ತೀನಿ. ರಿಂಗ್ ನಂಬರ್ 3088. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸಖತ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆಗಲೇ ಹೇಳಿದ್ದೀನಿ ಅನಾರಿ ಲೈನಲ್ಲಿ ಬಂದಿರೋದು ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಪುತ್ಲಿನ ಸುತ್ತಕೊಂಡಿರುತ್ತೆ. ಅಗ್ಲ ಇರುತ್ತೆ ಕಾರ್ಬನ್ ಶೇಡು, ಎದ್ದಿ ಕಾಣುತ್ತೆ. ಕಾರ್ಬನ್ ಶೇಡ್ ಪಕ್ಕದಲ್ಲೇ ನೋಡ್ಬೋದು ಕ್ರ್ಯಾಕ್ಸು ಒಡಕಲು ಏನು ಸ್ಟಾರ್ಟ್ ಆಗಿದೆ. ಕಾರ್ಬನ್ ಶೇಡಿಂದ ಔಟರ್ ರಿಂಗ್ ತನಕನೂ ಕ್ರ್ಯಾಕ್ಸು ಒಡಕಲಿರುತ್ತೆ. ಅನಾರಿ ಏನು ಕಾಣ್ತಿದೆ, ಪಿಂಕಿಶ್ ಅನಾರಿ, ಇವೆಲ್ಲ ಇನ್ನೂ ವಯಸ್ಸಾಗ್ತಾ ಇರೋಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಇನ್ನು 2 ದಸ್ತದ ಗಂಡಿದು. ತುಂಬ ಒಳ್ಳೆ ಲೈನ್ ಅಕ್ಕಿ ಇದು. ಈ ಲೈನು ಇನ್ನೂ ನಿಮಗೆ ನೀಟಾಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇನ್ನೊಂದು 2-3 ದಸ್ತ ಪಾಸ್ ಆಯಿತು ಅಂದರೆ ಕಣ್ಣಲ್ಲಿ ಫುಲ್ಲು ಕರೆ ಒಡಕಲು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಜಾತಿಗಳಲ್ಲಿ ಸ್ಟಾರ್ಟಿಂಗಲ್ಲಿ ಹಿಂಗೆ ಅನಾರಿ ಇರುತ್ತೆ, ಆಮೇಲೆ ಫುಲ್ ಕಣ್ಣು ಕರೆ ಒಡಕಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಗ್ಲ ಕಣ್ಣು ಇಟ್ಕೊಂಡಿರುತ್ತೆ ನೋಡ್ಬೋದು. ಇಲ್ಲಿ ಸಕ್ಕತ್ತಾಗಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸು. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಚೋರಿ ಲೈನಲ್ಲೂ ಸೂಪರ್ ಆಗಿದೆ ಈ ಗಂಡು. ಫ್ರೆಂಡ್ಸ್, ಇದು ಧೂಮ ರೇಗ್ದಾರ್ ಗಂಡು. ಒಳ್ಳೆ ಸರಕಣಿ, ಒಳ್ಳೆ ಗೇಟ್ಲಿ, ಒಳ್ಳೆ ಬಾಜಿ. ಆಲ್ಮೋಸ್ಟ್ ಇವಾಗ 2 ದಸ್ತದ ಅಕ್ಕಿ. ರೆಕ್ಕೆ ಕಿತ್ಕೊಟ್ಟು ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಪ್ಲಸ್ ಜಾತಿ ಮಾಡ್ಕೊಳ್ಳೋರ್ಗು ಒಳ್ಳೆ ಗಂಡಾಗತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಅಗ್ಲ ಎದೆ ಇರುತ್ತೆ, ಗಿಡ್ಡಿ ಕಾಲು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಿರುತ್ತೆ ಕ್ವಾಲಿಟೀಸು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಧೂಮ ರೇಗ್ದಾರಲ್ಲಿ ಗಂಡು, 2 ದಸ್ತದ ಗಂಡಿದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಧೂಮ ರೇಗ್ದಾರ್ ಗಂಡು ತೋರಿಸ್ತೆ. ಸೂಪರ್ ಚಡಿ ಬಾಲ ಇರುತ್ತೆ. ತಿರಿ ಎಲ್ಲ ಹೊಡೆದಿದ್ದೀವಿ, ಯಾಕಂದರೆ ಬಾಜಿ ಸ್ವಲ್ಪ ಜಾಸ್ತಿ ಇದೆ, ಅಲ್ಲಿ ಸರಕಣಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಮೇಲ್ತಿರಿನೂ ಹೊಡೆದ್ಬಿಟ್ಟಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಸಖತ್ತಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಟೆಂಪರ್ ಲೈನು ಜಾಸ್ತಿ ಇದೆ ಅಂದ್ಬಿಟ್ಟು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3524. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸಖತ್ತಾಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಾಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಒಳ್ಳೆ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಚೆನ್ನಾಗಿದೆ. ಧೂಮಲ್ಲಿ ರೇಗ್ದಾರ್ ಗಂಡಿದು. ಫ್ರೆಂಡ್ಸ್, ಇದೊಂದು ತುಂಬ ಹಳೆ ಲೈನು, ಹಳೆ ಜಾತಿ ಸಬ್ಜಾಗಳು. ಈ ಸಬ್ಜಾಗಳು ಸ್ಪೆಷಾಲಿಟಿ ಹೇಳ್ತೀನಿ ನೋಡಿ. ಸೈಜು ಜಾಸ್ತಿ ಇರುತ್ತೆ, ಎದೆ ಅಗ್ಲ ಜಾಸ್ತಿ ಇರುತ್ತೆ, ಲೆಂತ್ ಜಾಸ್ತಿ ಇರುತ್ತೆ. ತಲೆ ಶೇಪು ಮತ್ತು ಚೋನ್ ಶೇಪ್ ನೋಡ್ಬೋದು. ಆ ತಲೆ ಶೇಪು, ಚೋನ್ ಶೇಪು ತುಂಬ ಅಗ್ಲ ಇರುತ್ತೆ, ಉದ್ದ ಇರುತ್ತೆ. ಲೈನ್ ಮಾಡ್ಕೊಳ್ಳೋರಿಗೆ, ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋರಿಗೆ ಸೂಪರ್ ಕ್ವಾಲಿಟಿ ಗಂಡು ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈ ಗಂಡು ಬಂದ್ಬಿಟ್ಟು 4 ದಸ್ತದ ಗಂಡಿದು. 2 ಸೈಡು ತಿರಿ ಹೊಡೆದಿದ್ದೀವಿ. 2 ಸೈಡು ತಿರಿ ಹೊಡೆದಿದ್ದೀವಿ. ಟೆಂಪರ್ ಲೈನು ಜಾಸ್ತಿ ಇದೆ, ಅಲ್ಲಿ ಸರಕಣಿ ಜಾಸ್ತಿ ಇದೆ, ಅದಕ್ಕೋಸ್ಕರ ಮೇಲ್ತಿರಿನೂ ಹೊಡೆದ್ಬಿಟ್ಟಿದ್ದೀವಿ. ಅಗ್ಲ ಎದೆ ಇರುತ್ತೆ, ಗಿಡ್ಡಿ ಕಾಲು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಿರುತ್ತೆ ಕ್ವಾಲಿಟೀಸು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಧೂಮ ರೇಗ್ದಾರಲ್ಲಿ ಗಂಡು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ,
ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ಈ ಗಂಡಲ್ಲಿ ಪಟ್ಟಗಳು ಒಳ್ಳೊಳ್ಳೆ ಟೈಮಿಂಗ್ ಆಡಿದೆ. ತುಂಬ ಚೆನ್ನಾಗಿ ಸಾಕತ್ತೆ ಪಟ್ಟಗಳನ್ನ. ಪ್ಲಸ್ಸು ಆಟನೂ ಅಷ್ಟೇ, ಪಟ್ಟಗಳದು ತುಂಬ ಒಳ್ಳೆ ಆಟ ಇರುತ್ತೆ. ಮಿಸ್ ಮಾಡ್ಕೊಬೇಡಿ. ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಕಂಡ ಮಕ್ಕಿಗಳು ಕೊಡ್ತಾಯಿಲ್ಲ. ದಿ ಬೆಸ್ಟ್ ಲೈನು, ದಿ ಬೆಸ್ಟ್ ಕ್ವಾಲಿಟಿನಂತೂ ಕಾಂಪ್ರಮೈಸೇ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದಕ್ಕಿಂತ ಒಂದು ಸೂಪರ್ ಅಕ್ಕಿಗಳು ನಿಮ್ಮ ತನಕ ತಲುಪಿಸ್ಬೇಕು ಅಂದ್ಬಿಟ್ಟು ಮಾಡ್ತಾ ಇರೋ ವಿಡಿಯೋ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ. ನೆಕ್ಸ್ಟು ಇನ್ನೂ ಕಮ್ಮಿ ಬೆಲೆಗೆ ಅಕ್ಕಿಗಳು ನಾವು ವಿಡಿಯೋ ಮಾಡಬೇಕು ಅಂದರೆ ನೆಕ್ಸ್ಟ್ ಪಾರ್ಟ್ ವಿಡಿಯೋ ಅಂದ್ಬಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ. ಆವಾಗ ನಾವು ಇನ್ನೊಂದು ಪಾರ್ಟು ವಿಡಿಯೋ ಮಾಡ್ತೀವಿ. ಇನ್ನೂ ಒಳ್ಳೆ ಅಕ್ಕಿಗಳು ಕಮ್ಮಿ ಬೆಲೆಗೆ ತಂದು ಕೊಡೋಕ್ಕೆ ನೋಡ್ತೀವಿ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಸಬ್ಜಾ ಅಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಸಬ್ಜಾಲ್ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ 2 ಸೈಡು ನೋಡ್ಬೋದು. ಚುಪ್ ತಿರಿ, ಉದ್ದ ತಿರಿ ಇರುತ್ತೆ. ಲೆಂತ್ ವೈಸು, ಚಿಡಿ ಶೇಪು, ಸೂಪರ್ ಅಗಲ ಎದೆ. ಲೆಂತು ಅಷ್ಟೇ ಸಖತ್ ಲೆಂತ್ ಇರುತ್ತೆ. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3723. ಫ್ರೆಂಡ್ಸ್, ಆಗಲೇ ಹೇಳಿದ್ದೀನಿ, ತಲೆ ಶೇಪು, ಚೋನ್ಸ್ ನೋಡ್ಕೊಳ್ಳಿ. ತುಂಬ ಹಳೆಲಿನ ಜಾತಿಯಲ್ಲಿ ಅಕ್ಕಿಗಳು ಯಾವ ಟೈಪಲ್ಲಿ ಬರೋದು ಆ ಟೈಪಲ್ಲಿ ಇರುತ್ತೆ. ಇದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಸಖತ್ ಅಗಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಸಖತ್ ಡಾರ್ಕ್ ಆಗಿರುತ್ತೆ. ಆ ಜೊತೆಗೆ ನೋಡ್ಬೋದು ಕಣ್ಣು ಪೂರ್ತಿ ಕ್ರ್ಯಾಕ್ಸು, ಒಡಕಲು ಏನು ತುಂಬಿಕೊಂಡಿದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಾರೆ. ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ನ ಸಕ್ಕತ್ತಾಗಿ ಮಾಡುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸಕ್ಕತ್ತಾಗಿದೆ. ಪಟ್ಟಗಳು ಮಾಡಿಸ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಪಟ್ಟಗಳು ಈ ಲೈನಲ್ಲಿ. ಇದು ಗಂಡಿನ ಕಣ್ಣು. ಫ್ರೆಂಡ್ಸ್, ಇದು ಚೀನಿಯಲ್ಲಿ ಗಂಡು. ಒಳ್ಳೆ ಆಟ ಇದೆ, ಒಳ್ಳೆ ಪಲ್ಲ ಇದೆ. ಕ್ವಾಲಿಟೀಸು ನೋಡ್ಬೋದು, ಸಕ್ಕತ್ತಾಗಿದೆ. ಆಲ್ಮೋಸ್ಟ್ 1.5 ದಸ್ತದ ಗಂಡಿದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು, ಅಗ್ಲ ಎದೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಡ್ಕೊತ ಇದೆ ಅಂತ. ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಲೆಂತು ಅಷ್ಟೇ ಚೆನ್ನಾಗಿದೆ. ಚಡಿ ಶೇಪಲ್ಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಕಮೆಂಟಲ್ಲಿ ನೀವು ಮೆಸೇಜ್ ಮಾಡಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ. ಪ್ರತಿಯೊಂದು ಅಕ್ಕಿನೂ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಅಕ್ಕಿಗಳನ್ನ ಕೊಡ್ತಾಯಿದ್ದೀನಿ. ಈ ಚೀನಿ ಬಂದ್ಬಿಟ್ಟು ಬಿಡ್ಕೊಳ್ಳೋಂಥ ಅಕ್ಕಿ. ಈ ವರ್ಷ ಕಳ್ಳ ಮಾಡ್ಕೊಂಡು ಅಕ್ಕಿನ ಆಡಿಸಿ ಒಳ್ಳೆ ಟೈಮಿಂಗ್ ಬರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಚೀನಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚೀನಿಯಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲು, ಚಡಿಬಲ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ತಿರಿನೆಲ್ಲ ಕಿತ್ಕೊಟ್ಟು ಈ ವರ್ಷ ನೀವು ಆರಾಮಾಗಿ ಆರಿಸ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3554. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚೀನಿಯಲ್ಲಿ ಗಂಡು ತೋರಿಸ್ದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸಕ್ಕತ್ತಾಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಡಾರ್ಕ್ ಆಗಿರುತ್ತೆ. ಹರಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಇದೆ. ಅದು ಇವಾಗ ರೆಗ್ಯುಲರಾಗಿ ಛತ್ರಿ ಮೇಲೆ ಹಾಕೊಂಡ್ಬರ್ತಾರೆ, ಅದಕ್ಕೆ ಹಂಗೆ ಅನಾರಿ ಇದೆ. ವಯಸ್ಸಾಗ್ತಾರಂಗೆ ಆ ಲೈಟ್ ಪಿಂಕಿಶ್ ಅನಾರಿ ಎಲ್ಲ ಒಡಕಲಿಗೆ ಟರ್ನ್ ಆಗ್ಬಿಡುತ್ತೆ. ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ ಈ ಚೀನಿಯಲ್ಲಿ. ಫ್ರೆಂಡ್ಸ್, ಇದು ಧೂಮ ಅಲ್ಲಿ ಗಂಡು. 1.5 ಇಂದ 2 ದಸ್ತದ ಗಂಡು. ಈ ವರ್ಷ ಹಾರಿಸ್ಕೊಳ್ಳೋರಿಗೆ ತುಂಬ ಒಳ್ಳೆ ಗಂಡಾಗತ್ತೆ. ಪಲ್ಲ ಸಖತ್ತಾಗಿದೆ, ಬಾಜಿ ಚೆನ್ನಾಗಿದೆ, ಸರ್ಕ್ನಿ ಗೇಟ್ಲಿ ಸಖತ್ತಾಗಿದೆ ಈ ಗಂಡಲ್ಲಿ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸೂಪರಾಗಿರುತ್ತೆ. ಹಾರಿಸ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಳ್ಳೆ ಅಕ್ಕಿ ಆಗುತ್ತೆ. ರೆಕ್ಕೆ ಕಿತ್ಕೊಡಿ. ಆ ರೆಕ್ಕೆ ಕಿತ್ಕೊಟ್ಟಿದ ತಕ್ಷಣವೇ ಛತ್ರಿ ಮೇಲೆ ಹಾಕೊಂಬನ್ನಿ. ರೆಕ್ಕೆ ಬರೋ ಅಷ್ಟರಲ್ಲಿ ಅಕ್ಕಿ ಕಳ್ಳ ಆಗಿರುತ್ತೆ. ಆರಾಮಾಗಿ ನೀವು ಅಕ್ಕಿನ ಈ ವರ್ಷ ಹಾರಿಸ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ ಬರೀ 2,000 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು.
ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಧೂಮಲ್ಲಿ ಫುಲ್ಲು ಸಿಂಗಲ್ ಬಣ್ಣ ಅಲ್ಲಿ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸಖತ್ತಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ. ರಿಂಗ್ ನಂಬರ್ 3710. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಕಿಂತ ಚಿಕ್ಕ ಚೊಂಚಿರುತ್ತೆ, ಸಖತ್ತಾಗಲ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಫುಲ್ಲು ಬಾದಾಮಿ ಶೇಡ್, ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಲೈಟಾಗಿ ಏನು ಪಿಂಕಿ ಶನಾರಿ ಒಡಕಲಲ್ಲಿ ಕಾಣಿಸ್ತಾ ಇದೆ, ಅವೆಲ್ಲ ಇನ್ನೂ ವಯಸ್ಸಾಗ್ತಾನೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ಸಖತ್ತಾಗಿದೆ, ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ. ಇದು ಗಂಡಿನ ಕಣ್ಣು. ಫ್ರೆಂಡ್ಸ್, ಈ ವರ್ಷ ಬಿಡ್ಕೊಳ್ಳೋರಿಗೆ ಸೂಪರ್ ಕ್ವಾಲಿಟಿ ಗುಲ್ದಾರ್ ಗಂಡು ಕೊಡ್ತಾಯಿದ್ದೀನಿ. ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿದೆ. ಆಲ್ಮೋಸ್ಟ್ ರೆಕ್ಕೆಲ್ಲ ಒಂದು ಭಾಗ ಕಿತ್ಕೊಟ್ಟಿದ್ದೀವಿ, ಒಂದು ಸೈಡು ಫುಲ್ ರೆಕ್ಕೆ ಬಂದಿದ ತಕ್ಷಣ ನೆಕ್ಸ್ಟು ಬಾಲ ಕಿತ್ಕೊಡ್ತೀವಿ. ಕೆಂಪು ಛಾಯೆ ನೋಡ್ಬೋದು ಮೈ ಮೇಲೆ, ಸಖತ್ತಾಗಿದೆ. ಕ್ವಾಲಿಟಿ ಸೂಪರಾಗಿದೆ. ಹಾರಿಸ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಂಡಾಗತ್ತೆ, ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಇನ್ನು ಇದು 2 ದಸ್ತದ ಗಂಡು, ಗುಲ್ದಾರಲ್ಲಿ 2 ದಸ್ತದ ಗಂಡು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಖತ್ತಾಗಿರುತ್ತೆ, ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಂಡಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಗುಲ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಈಗ ಏನು ಜಸ್ಟ್ ಗುಲ್ದಾರ್ ಗಂಡು ತೋರಿಸ್ತೆ, ಸಿಂಗಲ್ ಟೈಲ್ ಬರುತ್ತೆ. ಬಾಲ ಎಲ್ಲ ಒಂದು ರೌಂಡ್ ಕಿತ್ಕೊಡ್ಬೇಕಿತ್ತು. ಫುಲ್ಲು ತಿರಿಗಳು ನೋಡ್ಬೋದು, ಲಾಲ್ ಕಟ್ ಹೆವಿ ಆಗಿರುತ್ತೆ. ಎಲ್ಲ ತಿರಿ ಕಿತ್ಕೊಟ್ಟಿರೋದು ಬರ್ತಾ ಇದೆ. ಒಂದು ರೌಂಡ್ ಇವಾಗ ತಿರಿಗಳು ಬಂದುಬಿಟ್ರೆ ಒಂದು ಸ್ವಲ್ಪ ದಿನ ಹಾರಿಸ್ಕೊಂಡು ಮತ್ತೆ ರೆಕ್ಕೆ ಹೊಡೆದ್ಬಿಡ್ತೀವಿ. ಅದಾದಮೇಲೆ ಮತ್ತೆ ಹೋಲಿ ಹಬ್ಬಕ್ಕೆ ಕಿತ್ಕೊಡ್ತೀವಿ. ಅವಾಗಿನ್ನ ರೆಕ್ಕೆಗಳು ಇನ್ನೂ ಸ್ಟ್ರಾಂಗಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಂಪು ಛಾಯೆ ಅನ್ನೋದು 2 ಸೈಡನ್ನು ಸೂಪರ್ ಕ್ವಾಲಿಟಿದಿರುತ್ತೆ. ಇವೆಲ್ಲ ನಾನು ಈ ಗಂಡುಗಳನ್ನ ನಾನು ಮಾರ್ಕೊಬೇಕು ಅಂದರೆ ಆರಾಮಾಗಿ 3,000-4,000 ರೂಪಾಯಿಗೆ ಮಾರ್ಕೊಬೋದು. ಆದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಕಮ್ಮಿ ಬೆಲೆಗೆ ಸಿಗಲಿ ಅಂದ್ಬಿಟ್ಟು ಕಮ್ಮಿ ರೇಟಿಗೆ ಕೊಡ್ತಾ ಇರೋದು. ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು, ಕಂಡೀಷನ್ ಸಕ್ಕತ್ತಾಗಿರುತ್ತೆ. ರಿಂಗ್ ನಂಬರ್ ನೆನಪಾಯ್ಕೊಳ್ಳಿ ಫ್ರೆಂಡ್ಸ್, ರಿಂಗ್ ನಂಬರ್ 3760. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸೂಪರ್ ಕ್ವಾಲಿಟಿದಿರುತ್ತೆ. ಇದು ಗುಲ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಒಂದು ಹೆವಿ ಪ್ಯಾಟ್ರನ್ನಲ್ಲಿ ಸಬ್ಜಾ ಅಲ್ಲಿ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಫುಲ್ಲು ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಕಣ್ಣನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಅಗ್ಲ ಎತ್ತಿಟ್ಕೊಂಡಿರುತ್ತೆ ಅಂತ. ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಗಂಡು. ಸಬ್ಜಾ ಅಲ್ಲಿ ಗಂಡು ಒಳ್ಳೆ ಶೈನಿಂಗಲ್ಲಿರುತ್ತೆ. ತುಂಬ ಹಳೆ ಲೈನ್ ಜಾತಿಗಳು ಯಾವ ಟೈಪಲ್ಲಿ ಬಣ್ಣ ಬರೋದು, ಯಾವ ಟೈಪಲ್ಲಿ ಶೈನ್ ಇರೋದು ಆ ಟೈಪಲ್ಲಿ ಶೈನ್ ಇರುತ್ತೆ ಸಬ್ಜಾ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಹೆಂಗೆ ಹಕ್ಕಿನ ಹಿಡಿದ್ಬಿಟ್ರೂ ಫುಲ್ ಹಿಂಗೆ ಚಡಿಯಾಗೆ ಟೈಪ್ ಫಾರ್ಮ್ಯಾಟಲ್ಲಿ ನಿಂತ್ಕೊಳ್ಳುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2,000 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಲೈಟಾಗಿ ಅನಾರಿ ಇರುತ್ತೆ, ಯಾಕಂದರೆ ಇವಾಗ ಹಾರ್ತಾರೋ ಗಂಡಿದು ಕಣ್ಣಲ್ಲಿ ಲೈಟಾಗಿ ಅನಾರಿ ಇರುತ್ತೆ. ಡೈಲಿ ರೆಗ್ಯುಲರಾಗಿ ಹಾರಿಸ್ಕೊಂಬರ್ತಾರೋ ಗಂಡು. ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಬ್ಜಾ ಅಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಸಬ್ಜಾ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಫುಲ್ ತಿರಿಗಳು ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ, ಚಿಪ್ ತಿರಿ, ಉದ್ದ ತಿರಿ ಇರುತ್ತೆ. ಇವಾಗ ರೆಗ್ಯುಲರಾಗಿ ಬಿಡ್ಕೊಂಬರ್ತಾರೋ ಗಂಡಿದು. 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ಉಡ್ಕೊಳ್ಳೋ ಕ್ವಾಲಿಟೀಸು ಸಕ್ಕತ್ತಾಗಿರುತ್ತೆ. ರಿಂಗ್ ನಂಬರ್ 3483. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸಖತ್ ಕ್ವಾಲಿಟಿ ಇರುತ್ತೆ. ದಿ ಬೆಸ್ಟ್ ಲೈನ್ಗಳು ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಬ್ಬರು ಒಳ್ಳೆ ಶೋಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕಮ್ಮಿ ಬೆಲೆ ಕೊಡ್ತಾ ಇರೋದು ಹಕ್ಕಿಗಳಿವು. ಕ್ವಾಲಿಟೀಸ್ ನೋಡ್ಬೋದು, ಕಣ್ಣ ಹೆಂಗೆ ಅಗ್ಲ ಎತ್ತಿಟ್ಕೊಂಡಿದೆ ಅಂತ. ಸೂಪರ್ ಟಾಪ್ ಕ್ಲಾಸ್ ಕ್ವಾಲಿಟಿ ಇರುತ್ತೆ. ಸಬ್ಜಾ ಅಲ್ಲಿ ಗಂಡಿದು.
ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ಲಾಸ್ಟ್ ಹಕ್ಕಿ ಇದು ಮಕ್ಷಿಯಲ್ಲಿ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. 1.5 ಇಂದ 2 ದಸ್ತದ ಗಂಡು. ಈ ವರ್ಷ ಹಾರಿಸ್ಕೊಳ್ಳೋರಿಗೆ ತುಂಬ ಒಳ್ಳೆ ಗಂಡಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸೇ ಸಖತ್ತಾಗಿರುತ್ತೆ. ಚಡಿ ಶೇಪಲ್ಲಿರುತ್ತೆ, ಎಸ್ ಟೈಪ್ ಕುತ್ತಿಗೆಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸೂಪರ್ ಆಗಿರುತ್ತೆ. ಫುಲ್ಲು ಶುದ್ಧ ಹಾಲು ಕಣ್ಣಲ್ಲಿ ಬಿಳೆ ಕಣ್ಣಲ್ಲಿರುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿ ಗಂಡನ್ನ ಬರೀ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು ಬರೀ 2,000 ಕೊಡ್ತೀನಿ. ಮಕ್ಷಿ ಗಣ್ಣ ನೋಡ್ಬೋದು, ಇಲ್ಲಿ ಕ್ವಾಲಿಟೀಸು ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿ ಗಂಡು ತೋರಿಸ್ದೆ. ಚಡಿ ಬಾಲ ಬರುತ್ತೆ, ಟೆಂಪರ್ ಲೈನ್ ಜಾಸ್ತಿ ಇರೋದಕ್ಕೆ ತಿರಿ ಎಲ್ಲ ಹೊಡೆದಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದ್ಬಿಟ್ಟಿದ್ದೀವಿ, ಯಾಕಂದರೆ ಸ್ವಲ್ಪ ಟೆಂಪರ್ ಲೈನ್ ಜಾಸ್ತಿ ಇದೆ. ಅಲ್ಲಿ ಒಂಚೂರು ತಿರಿ ಇದ್ರೂ ಅಕ್ಕಿ ಮೇಲೆ ಎದ್ಬಿಡುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡಿ ಕಂಡೀಷನ್ ಸಖತ್ತಾಗಿರುತ್ತೆ. ರಿಂಗ್ ನಂಬರ್ ನೆನಪಾಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3539. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆಗಲೇ ಹೇಳಿದ್ದೀನಿ, ಫುಲ್ಲು ಹಾಲು ಕಣ್ಣಲ್ಲಿರುತ್ತೆ ಅಂತ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಇವೆಲ್ಲ ನೋಡ್ಬೋದು. ಕ್ವಾಲಿಟೀಸ್ ಅಂತೂ ಸಖತ್ತಾಗಿರುತ್ತೆ. ಯಾರೇ ಇಸ್ಕೊಂಡ್ರೂ ಈ ವರ್ಷ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಹಕ್ಕಿಗಳನ್ನ. ಇದು ಮಕ್ಷಿಯಲ್ಲಿ ಗಂಡು. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ಇಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.